ಜೈ ಆಂಜನೇಯ, ಜೈ ಹನುಮಂತ. ನಮ್ಮ ಕಾಂತೇಶ, ನಮ್ಮ ಊರು ನಮ್ಮ ಹೆಮ್ಮೆ. ಕದರಮಂಡಲಿಗೆ ಕಾಂತೇಶನ್ ಕಾರ್ತಿಕೋತ್ಸವಕ್ಕೆ ಹೋಗಿದ್ನಲ್ಲ ಫ್ರೆಂಡ್ಸ್. ನೀವೆಲ್ಲ ನನ್ನ ಲೈವ್ ನೋಡಿದ್ರಾದ್ರೆ, ನನ್ನ ಲೈವ್ ಬಂದಿದ್ರಾದ್ರೆ ನಿಮಗೆ ಗೊತ್ತಾಗತ್ತಾ. ಲಾಸ್ಟ್ ಸಾಟರ್ಡೆ ಸಂಡೇ ಕಾರ್ತಿಕೋತ್ಸವಕ್ಕೆ ನಮ್ಮ ತವ್ರ ಮನೆ ಕದರಮಂಡಲಿಗೆ. ಹಾಗಾಗಿ ಅಲ್ಲಿ ಹೋಗಿದ್ದೆ ನಾನು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊತ ಬಂದಿದ್ದೆ. ನಿಮಗೆಲ್ಲ ಕಾರ್ತಿಕೋತ್ಸವದ್ದು ಸೆಲೆಬ್ರೇಷನ್ ಎಲ್ಲ ಯಾವ ಥರ ಮಾಡ್ತಾರೆ ಅಂತಂದು ಹೇಳಿ ತೋರ್ಸೋಣ ಲೈವ್ ಮೂಲಕ ಮತ್ತು ವಿಡಿಯೋ ಮೂಲಕ ಅಂತಂದೇಳಿ ನಾನು ಎರಡೂ ಆವಾಗ ಲೈವ್ ಬಂದೆ, ಇವಾಗ ವಿಡಿಯೋನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಕಾಂತೇಶ ಕಳ್ಳರಿಗೆ ಒಲಿಯೋ ಕಾಂತೇಶ ಅಂತಂದು ಹೇಳಿ ಪ್ರಸಿದ್ಧಿ ನಮ್ಮ ಕದರಮಂಡಲಿಗೆ ಕಾಂತೇಶ. ಆಮೇಲೆ ನಾವು ಇಲ್ಲಿ ಫಸ್ಟಿಗೆ ನಾವು ಸ್ಯಾಟರ್ಡೆ ದಿವಸ ಸಂಡೇ ಆದ್ರೆ ಎಲ್ಲ ಭಾಳ ರಶ್ ಇರ್ತೈತಿ, ನಮಗೆ ನೋಡೋಕ್ಕಾಗಲ್ಲ, ದರ್ಶನ ಮಾಡೋಕ್ಕಾಗಲ್ಲ ಅಂತಂದೇಳಿ ಸ್ಯಾಟರ್ಡೆ ಹೋಗಿದ್ವಿ. ಇಲ್ಲಿ ಸ್ಯಾಟರ್ಡೆ ಹೋದಾಗ ಹಾಗೆ ಆವಾಗ ಏನಪ್ಪ ಅಂತಂದ್ರೆ, ಇದು ಗರ್ಭಗುಡಿಯಲ್ಲಿ ಆಂಜನೇಯ ದೇವರ ದೊಡ್ಡದಕ್ಕಿರೋದಕ್ಕೆ ನಾವು ರೋಡಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಕಾಣಿಸುತ್ತೆ ದೇವರು. ಅಷ್ಟು ಚೆನ್ನಾಗಿ ದೊಡ್ಡ ಮೂರ್ತಿ ಐತಿ. ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಸ್ಯಾಟರ್ಡೆ ಕುಂಕುಮ ಪೂಜೆ ಮಾಡಿದ್ರೆ ಸಂಡೇ ದಿವಸ ಕಲರ್ ಡ್ರೆಸ್ ಹಾಕ್ತಾರೆ ಇಲ್ಲಿ ಆಂಜನೇಯಗೆ. ಇದು ಆ್ಯಕ್ಚುಲಿ ಸಂಡೇದ್ದು ಇದು ನಾನು ಇವಾಗ ತೋರಿಸ್ತಾ ಇರೋದು. ಸ್ಯಾಟರ್ಡೆ ದಿವಸ ನಾನು ಲೈವ್ ಬಂದಿದ್ದೆ, ಅಷ್ಟೊಂದು ವಿಡಿಯೋ ಮಾಡಿಲ್ಲ ನಾನು ಅವತ್ತು. ತುಂಬ ಚೆನ್ನಾಗಿ ಮೂರ್ತಿ ಅಲಂಕಾರ ಮಾಡ್ತಾರೆ. ಹಾಗೆ ನೋಡ್ತಿದ್ದೀರಿ ನೀವು ದೇವಸ್ಥಾನ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನೋಡ್ರಿ ಇಲ್ಲಿ ತುಂಬ ರೋಡಿಗೆ ನಿಂತ್ಕೊಂಡ್ಬಿಟ್ರೆ ದೇವ್ರು ಕಾಣುತ್ತೆ, ಅಷ್ಟು ದೊಡ್ಡಕ್ಕಿದೆ. ತುಂಬ ಕ್ಯೂ ಇರ್ತೈತಿ. ಭಾಳ ಜನ ಬಂದಿರ್ತಾರೆ, ಭಕ್ತಾದಿಗಳು ಸುತ್ತಮುತ್ತ ಯಾವ್ಯಾವ ಡಿಸ್ಟಿಕ್ಕಿಂದ ಎಲ್ಲ ಬಂದಿರ್ತಾರೆ. ಭಾಳ ರಶ್ ಇರ್ತೈತಿ. ಕ್ಯೂ ಹಚ್ಕೊಂಡು ಮಾಡಬೇಕಾಗಿಲ್ಲ, ಆದರೂ ಕೂಡ ಜನಕ್ಕೆ ಆ ಥರ ದರ್ಶನ ಮಾಡಿದ್ರೆ ಭಕ್ತಿ ಸಿಗೋದು ಅಂತಂದೇಳಿ ಭಕ್ತಿಯಿಂದ ಆ ಥರ ಕ್ಯೂ ನಿಂತ್ಕೊಂಡ್ಬಿಟ್ಟೆ ಬರ್ತಾರೆ. ಹಾಗೆ ಇಲ್ಲಿ ಆಂಜನೇಯದು ಪಾದರಕ್ಷೆ ಇತ್ತು. ಅಲ್ಲಿ ಹೋಗಿಬಿಟ್ಟು ಆಂಜನೇಯ ಆ ಪಾದರಕ್ಷೆ ಹಾಕ್ಕೊಂಡು ಊರೆಲ್ಲ ಅಡ್ಡಾಡ್ತಾನೆ ಅಂತಂದೇಳಿ ವಾಡಿಕೆ ಐತಿ. ನೀವು ನನ್ನ ಮೊದಲೇ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ನಾನು, ಅದೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕಾಂತೇಶನ ಮಹಿಮೆ ಅಂತಂದು ಹೇಳಿ ನಂದು ಯೂಟ್ಯೂಬಲ್ಲಿ ವಿಡಿಯೋ ಐತಿ ನೋಡಿರಿ. ಜನ ಸಂದಣಿ ನೋಡಿರಿ ಎಷ್ಟೊಂದಿದೆ, ಎಷ್ಟು 1 ಕಿಲೋಮೀಟ್ರ್ ದೂರ ಆ ಥರ ಎಲ್ಲ ಕ್ಯೂ ಇದ್ದಾವೆ. ಇಲ್ಲಿ ಹಾಗೆ ಪಕ್ಕಕ್ಕೆ ರಾಘವೇಂದ್ರ ಮಠ ಇತ್ತು. ನಾನು ರಾಘವೇಂದ್ರ ಮಠಕ್ಕೂ ಕೂಡ ಬಂದು ರಾಘವೇಂದ್ರ ಬೃಂದಾವನದಲ್ಲಿ ಒಂದು ಸ್ವಲ್ಪ ಕೂತ್ಬಿಟ್ಟು ಹಾಗೆ ನಿಮಗೂ ಎಲ್ಲ ವಿಡಿಯೋ ಮಾಡಿ, ಆಮೇಲೆ ನಾನು ಇಲ್ಲಿ ಕಾಂತೇಶನದ್ದು ದೇವಸ್ಥಾನದ ಪುಷ್ಕರಣಿ ಇರುತ್ತಲ್ಲ ದೇವಸ್ಥಾನ. ಏನಪ್ಪ ಅಂದ್ರೆ ಇಲ್ಲಿ ವಿಶೇಷ ಅಂದ್ರೆ ಕಾರ್ತಿಕ್ ಮಾಸದಾಗ ನೀರೊಳಗೆ ರಥನ ಎಳಿತಾರೆ. ಗೊತ್ತಿರುತ್ತೆ ಎಲ್ಲರಿಗೂ, ಆಲ್ಮೋಸ್ಟ್ ಗೊತ್ತಿಲ್ದಾರ ಅರ್ಥ ಮಾಡ್ಕೊಳ್ಳಿ ಅಂತ. ಅದಕ್ಕೆ ತೆಪ್ಪೋತ್ಸವ ಅಂತಾರೆ, ಕಾರ್ತಿಕೋತ್ಸವ ಅಥವಾ ತೆಪ್ಪೋತ್ಸವ, ಕಾರ್ತಿಕ ತೆಪ್ಪೋತ್ಸವ ಅಂತಾರೆ. ಇದು ಭಾಳ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ನೋಡ್ರಿ ಲೈಟಿಂದ ಅಲಂಕಾರ, ಹಾಗೆ ದೀಪಗಳನ್ನ ಬಿಟ್ಟಾಗಂದ್ರೂ ಏನೋ ಒಂದು ವಿಜೃಂಭಣೆ ಇದೆಯಲ್ಲ ಆ ದೇವ್ರದ್ದು. ನಿಜವಾಗ್ಲೂ ರೀ ಸತ್ಯ, ಅದು ದೇವ್ರದ್ದು ಮಹಿಮೆ ನಿಜವಾಗ್ಲೂ ದೇವ್ರು ನಂಬದವರಿಗೆ ಮೈ ರೋಮಾಂಚನ ಆಗೋದಲ್ದ ಮೈಯಂಗೆ ಕೂಲ್ದೆಲ್ಲ ನೆಟ್ಟಗಾಗ್ತವೆ, ರೋಮಗಳೆಲ್ಲ. ನಂಬಲಿಲ್ದರಿಗೆ ಒಂದು ಆಶ್ಚರ್ಯ ಅಥವಾ ಒಂದು ಏನೋ ಒಂದು ಅಟ್ರಾಕ್ಷನ್ ಅಂತ ಅನ್ನಿಸ್ಬೋದು ಇದು ಅಷ್ಟೇ. ಆದ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಧ್ಯಾಹ್ನ ನಾವು ಹೋಗಿದಾಗ ಇನ್ನೂ ಅಲಂಕಾರ ಮಾಡ್ತಾಯಿದ್ರು ಹೂವಿಂದು. ರಾತ್ರಿ ನೋಡಿರಿ ಇಷ್ಟು ಚೆನ್ನಾಗಿ ಆಗಿದೆ ಅದು ಅಲಂಕಾರ. ಹಾಗೆ ಇದನ್ನು ಒಂದು 9 ಸುತ್ತು ಇದನ್ನು ಸುತ್ತ ಪುಷ್ಕರಣಿ ಸುತ್ತ 9 ಸುತ್ತು ಇದು ಆಂಜನೇಯ ಒಳಗಡೆ ಮೂರ್ತಿ ಇಟ್ಬಿಟ್ಟು, ನಾ ಎಷ್ಟು ಜೂಮ್ ಹಾಕಿ ಮಾಡಿದ್ರು ಕೂಡ ಅದು ಅಷ್ಟು ಕ್ಲಿಯರ್ ಬರೋಂಗಿಲ್ಲ ಇದು ಫೋನಲ್ಲಿ. ಮಾಡಿಬಿಟ್ಟು ಇದನ್ನೆಲ್ಲ ರಥೋತ್ಸವನ ಬಹಳ ಚೆನ್ನಾಗಿ ಮಾಡ್ತಾರೆ. ಇಷ್ಟು ಸುತ್ತ ಮೆಟ್ಲು ಮಾಡಿದ್ದಾರೆ ಅಂತಂದ್ರೆ ಎಷ್ಟು ದೊಡ್ಡ ಜಾಗ ಐತಿ, ಇದು ದೊಡ್ಡ ಆವರಣ ಐತಿ. ಅಷ್ಟು ಜನ ತುಂಬಿ ತುಳುಕ್ತಾ ಇರ್ತಾರೆ ನೋಡ್ರಿ, ಅಷ್ಟೊಂದು ಜನ ಬಂದಿರ್ತಾರೆ. ಎಷ್ಟು ಪೊಲೀಸದ ಸೆಕ್ಯೂರಿಟಿ ಮತ್ತು ಹೋಮ್ ಗಾರ್ಡ್ ಸೆಕ್ಯೂರಿಟಿ ಮತ್ತು ಸ್ವಯಂ ಸೇವಕರ ಸೆಕ್ಯೂರಿಟಿ ಅದೆಲ್ಲ ಸಖತ್ತಾಗೈತಿ. ಏನು ಸಖತ್ತಾಗೈತಿ ಅಂತಂದ್ರೆ ನಿಮಗೆ ಯಾರಿಗಾದರೂ ಸಾಧ್ಯವಾಯಿತು ಅಂತಂದ್ರೆ, ಮತ್ತು ಆ ಮಹಿಮೆನೂ ಕೂಡ ಹಾಗೇ ಇದೆ ಆಂಜನೇಯಂದು ಅಥವಾ ಕಾಂತೇಶಂದು. ಕದರಮಂಡಲಿಗೆ ಕಾಂತೇಶ ಅಂತಲೇ ಪ್ರಸಿದ್ಧ. ಹಾಗೆ ಅಧಿಕ ಮಾಸದಲ್ಲಿ 3 ಹನುಮಪ್ಪನ ನೋಡಬೇಕಾದ್ರೆ ಫಸ್ಟ್ ಕದರಮಂಡಲಿಗೆ ಹನುಮಪ್ಪನ ನೋಡಿಬಿಟ್ಟು ಆಮೇಲೆ ಸಾತೇನಹಳ್ಳಿ, ಆಮೇಲೆ ಶಿಕಾರಿಪುರ ಹನುಮಪ್ಪ ಎಲ್ಲ ನೋಡ್ತಾರೆ. ಮತ್ತು ಇದು ಸಾಲಿಗ್ರಾಮ ಏನಪ್ಪ ಅಂತಂದ್ರೆ ಕಾಂತೇಶನ ಕಣ್ಣಲ್ಲೈತಿ ಕದರಮಂಡಲಿಗೆದು. ಕಾಂತೇಶನ ಕಣ್ಣು ನೋಡೋದ್ರಿಂದ ಒಳ್ಳೇದಾಗತ್ತೆ ಅಂತಂದು ಹೇಳಿ ಎಲ್ಲ ವಾಡಿಕೆ ಐತಿ.
ಏನು ಊರೆಲ್ಲ ಏನು ವಿಜೃಂಭಣೆಯಿಂದ ಲೈಟಿನ ಅಲಂಕಾರದಿಂದ ಎಲ್ಲ ಕೂಡಿತ್ತು. ಮತ್ತು ಇದು ಹಾವೇರಿ ಡಿಸ್ಟಿಕ್ಕು ಬ್ಯಾಡಗಿ ತಾಲೂಕು ಕದ್ರಮಳ್ಳಿಗೆ ಇದು ತುಂಬ ಚೆನ್ನಾಗೈತಿ. ನೀವು ಏನಾದರೂ ನಿಮ್ಗೆ ಅನುಕೂಲ ಆದರೆ ಹೋಗಿ ಬನ್ನಿರಿ. ಯಾವಾಗಲೂ ಮಾತ್ರ ಅಲಂಕಾರ ಮಾತ್ರ ಭಾಳ ಚೆನ್ನಾಗಿ ಮಾಡಿರ್ತಾರೆ. ಅದನ್ನು ಕುಂಕುಮ ಪೂಜೆ, ಎಲೆ ಪೂಜೆ ಮತ್ತು ಭೀಮಾವತಾರ ಅವತಾರಗಳನ್ನು ಎಲ್ಲ ಭಾಳ ಚೆನ್ನಾಗಿ ಇಲ್ಲಿ ಅದು ವೇಷ ಹಾಕಿಬಿಟ್ಟು ರೆಡಿ ಮಾಡಿರ್ತಾರೆ. ತುಂಬ ಚೆನ್ನಾಗೈತಿ. ನೀವು ಮಿಸ್ ಮಾಡ್ಕೊಳ್ದೆ ಹೋಗಿ ಬಂದ್ರಿ ಅಂತಂದ್ರೆ ನಿಮಗೆ ಕರೆನ ನಿಮಗೆ ಒಂದು ಏನೋ ಒಂದು ಕೃತಜ್ಞತಾ ಭಾವನೆ ಬರ್ತೈತೆ ನೋಡ್ರಿ. ಮತ್ತು ಈ ಕದ್ರಮಳ್ಳಿ ಕಾಂತೇಶನ ವಿಶೇಷ ಏನು ಅಂತಂದ್ರೆ, ನಾವು ಆಡು ಭಾಷೆದಾಗ ಎಲ್ಲ ಹನುಮಪ್ಪನ ದೇವಸ್ಥಾನ, ಹನುಮಪ್ಪ ಆಂಜನೇಯ ಅಂತಂದೇಳಿ ಹೇಳಿಬಿಟ್ಟಿರ್ತೀವಿ. ಆದ್ರೆ ಇಲ್ಲಿ ನೋಡ್ರಿ, ನಾವು ಕದ್ರಮಳ್ಳಿಗೆ ಕಾಂತೇಶ ಅಂತಂದು ಹೇಳಿನೇ ಸ್ಪೆಷಲ್ಲಾಗಿ ನೇಮ್ ಐತಿ. ಮತ್ತು ಎದುರಿಗೆ ಮಖ ಐತಿ. ಎಲ್ಲ ಕಡೆ ಹನುಮಪ್ಪನ ಮಖ ಏನಿರ್ತಾವಂತಂದ್ರೆ ಎಡಗಡೆ ಸೈಡ್ ಇದ್ರೆ ಇಲ್ಲ ಒಂದು ಕಡೆ ಹನುಮಪ್ಪನ ಬಲಗಡೆ ಸೈಡ್ ಇರ್ತಾವೆ. ಬಟ್ ಇಲ್ಲಿ ಎದುರಿಗೆ ಮುಖ ಇರೋದೇ ಒಂದು ಸ್ಪೆಷಾಲಿಟಿ ಐತಿ ನೋಡ್ರಿ ಇಲ್ಲಿ ಆಂಜನೇಯಂದು ಅಥವಾ ಕಾಂತೇಶಂದು. ಅದಕ್ಕೆ ಕದ್ರಮಳ್ಳಿಗೆ ಕಾಂತೇಶನ್ ಸ್ಪೆಷಲ್ಲು, ಕಳ್ಳರಿಗೆ ಒಲೆಯೋ ಹನುಮಪ್ಪ ಅಂತ ಹೀಗೆಲ್ಲ ಐತಿ. ನಂದಲ್ಲಿ ಫಸ್ಟಿಗೆ ನಾನು ಕಾಂತೇಶನ ಮಹಿಮೆ ಅಂತಂದು ಹೇಳಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ನಾನು ಏನಿಲ್ಲ, ಕಾರ್ತಿಕೋತ್ಸವ ಕದ್ರಮಳ್ಳಿಗೆ ತವ್ರ ಮನೆಗೆ ಹೋಗಿದ್ನಲ್ಲ ಅಂತಂದು ಹೇಳಿ ಲಾಗ್ ಮಾಡೋಕ್ಕೆ ಹೋಗಿಬಿಟ್ಟು ಹಾಗೆ ದೇವ್ರದ್ದು ಭಾಳ ಚೆನ್ನಾಗಿ ವಿಡಿಯೋ ಮಾಡಿದ್ರಿಂದ ನಾನೇನಂದರೆ ಅದನ್ನೇ ಮತ್ತೆ ಹೇಳಬೇಕಾಯ್ತು ಅಷ್ಟೇ. ಮತ್ತು ಮನೇಲಿ ಅಂತಂದಮೇಲೆ ನಾವೆಲ್ಲ ಜಾತ್ರೆ ಹಬ್ಬ ಅಂತಂದಮೇಲೆ ನಾವೆಲ್ಲರೂ ಮನೆಗೆ ಹೋಗಿದ್ವಲ್ಲ, ಹಾಗಾಗಿ ನಾವೆಲ್ಲ ಕೂತು ಮಾತಾಡ್ತಾ ಇದ್ವಿ. ಮನೇಲಿ ಕೂಡ ಅಷ್ಟೇ 2 ದಿವಸ ಇದ್ದರೂ ಕೂಡ ವೆರೈಟಿ ಎಲ್ಲ ಅಡುಗೆ ಮಾಡಿದರು. ನಾನು ಎಷ್ಟು ಸಲ ಅಂದ್ಕೊಂಡ್ರು ವಿಡಿಯೋ ಮಾಡಬೇಕು ಅಂತಂದೇಳಿ ಮರ್ತೇ ಬಿಟ್ಟಿರ್ತಿದ್ದೆ. ನನಗೆ ಇನ್ನೂ ಅಷ್ಟೊಂದು ನೆನಪಿರಲ್ಲ, ಅಥವಾ ತವ್ರ ಮನೆಗೆ ಹೋಗಿದ್ದು ಖುಷಿನೋ ಏನೋ ಗೊತ್ತಿಲ್ಲ, ನಾನು ಮರೆತು ಬಿಡ್ತಿದ್ದೆ. ಹಾಗಾಗಿ ನಾನು ಮತ್ತು ಊಟದ್ದು ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಕೂತ್ಕೊಂಡು ಅಮ್ಮ, ಅಕ್ಕ, ಮಾಮ, ನಮ್ಮ ಮನೆಯವರು, ನಾನು, ಅಪ್ಪ ಎಲ್ಲ ಏನೋ ಮಾತಾಡ್ತಿದ್ವಿ. ಹಾಗೇ ಸುಮ್ಮನೆ ಇರಲಿ ಅಂತಂದೇಳಿ ವಿಡಿಯೋ ಮಾಡಿಕೊಂಡು ನಾವು ಎಲ್ಲ ಊಟ ಮಾಡ್ಕೊಂಡು ಹೊರಟ್ವಿ. ಹೋಗಬೇಕಾದ್ರೆ ಕಾರಲ್ಲಿ ಹಾಗೇ ಅಕ್ಕನ ಮಗಳು ಪಾಪ ವಿಡಿಯೋ ಕಾಲ್ ಮಾಡಿದ್ಲು, ಅಜ್ಜಿ ನೋಡ್ತಿದ್ದೆ ಅಂತಂದೇಳಿ. ನಾವೆಲ್ಲ ಬಂದುಬಿಟ್ಟಿದ್ವಿ ಅಂತಂದೇಳಿ ನಾವೇ ಮಾತಾಡ್ತಾ ಹಾಗೇ ಆಕಿನ ಕಾಡಿಸ್ತಾ, ನೀ ಒಬ್ಬಳು ಇರಲಿಲ್ಲ ನೋಡು ಅಂತಂದೇಳಿ ಮಾತಾಡ್ತಾ ಅಕ್ಕನ ಮನೆಗೆ ಬಂದ್ವಿ ಹಾವೇರಿಗೆ. ಅಕ್ಕ ನನ್ನ ಬರ್ತಡೇ ನಿಯರ್ ಐತಿ ಅಂತಂದೇಳಿ ಅವಳು ನನಗೆ ಡ್ರೆಸ್ ತಗೊಂಬಂದಿದ್ಲು. ಅದನ್ನೇ ಅರ್ಶಿನ ಕುಂಕುಮಕ್ಕೆ ಗಿಫ್ಟ್ ಕೊಟ್ಬಿಟ್ಟು ಫಸ್ಟು ವಿಶ್ ನಂದೇ ಅಂತಂದು ಹೇಳಿ ವಿಶ್ ಮಾಡಿ ಅರ್ಶಿನ ಕುಂಕುಮ ಜೊತೆಗೆ ಆ ಡ್ರೆಸ್ ಎಲ್ಲ ಕೊಟ್ಟಳು. ಅದನ್ನ ತಗೊಂಡು ಇನ್ನೇನಪ್ಪ ನಾವು ಊರಿಗೆ ಬಂದ್ವಿ. ಈ ವಿಡಿಯೋ ಮತ್ತು ಕಾಂತೇಶನ ಮಹಿಮೆ ನಿಮಗೆಲ್ಲ ಹೇಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ.